ಪೊಲೀಸ್ ಬಂದ್ ನಿಮಗೆ ಹಿಡ್ಕೊಂಡು ಹೋಗ್ತಾರ, ನಿಮ್ ಕಡೆ GST OTP ಬಂದಿಲ್ಲ ಅಂದ್ರ ಇದು ಒಂದು ರೀಸೆಂಟ್ಲಿ ಕೇಸ್ ಒಳಗೆ ಆಗೈತಿ. ಪೂರಾ ಡೀಟೇಲ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಾಸ್ಟ್ ಮಟ್ಟ ನೋಡ್ರಿ. ಭಾಳ ಇಂಪಾರ್ಟೆಂಟ್ ಟಿಪ್ ಶೇರ್ ಮಾಡತ್ತೇನ್ರಿ. ಸಿಂಪಲ್ ರೀ, ಒಂದು ನೀವು GST ರಿಟರ್ನ್ ಫೈಲ್ ಮಾಡಿದಾಗ OTP ಬರ್ತೈತಿ. ಅದು OTP ಕೊಟ್ರ ಅಷ್ಟ ರಿಟರ್ನ್ ಫೈಲ್ ಆಕೈತಿ. OTP ಕೊಟ್ಟಾಗ ನೀವು ಏನ್ ಡಿಕ್ಲೇರ್ ಮಾಡ್ತೀರಿ? ನಾನೇನ್ ಸೇಲ್ ಮಾಡೀನಿ, ನಾನೇನ್ ಪರ್ಚೇಸ್ ಮಾಡೀನಿ, ನಾನೇನ್ ಟ್ಯಾಕ್ಸ್ ಕಟ್ಟೇನಿ, ಎಲ್ಲಾ ಕರೆಕ್ಟ್ ಐತಿ, ಗೌರ್ಮೆಂಟ್ ಇದು ತಗೋರಿ ಅಂತ. ಇದ ಸೇಮ್ ಕೇಸ್ OTP ಇಲ್ಲ, ಒಂದು DSC ದಿಂದನೂ ನಾವು ಮಾಡ್ಬೋದ್ರಿ. DSC ನೀವು ಅಟ್ಯಾಚ್ ಮಾಡಿದ್ರೆ OTP ಬರೋಂಗಿಲ್ಲ. ಸೇಮ್ ಸ್ಟೆಪ್ಸ್ ಡಿಕ್ಲೇರ್ ಮಾಡ್ತೀರಿ. ಒಂದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಏನ್ ಮಾಡ್ದಾರಿ, ಒಂದು ಟ್ಯಾಕ್ಸ್ ಪೇರ್ ಇದ್ದ ಎ ಅಂತ, ಅವಂದು ಸೇಲ್ಸು ಪರ್ಚೇಸ್ ಇರ್ಲೇ ಇಲ್ಲ, ಫೇಕ್ ಪರ್ಚೇಸಸ್ ತೋರ್ಸಾನು, ಟ್ಯಾಕ್ಸ್ ಕಟ್ಟಿಲ್ಲ, ಹಂಗ ರಿಟರ್ನ್ ಫೈಲ್ ಮಾಡ್ಬಿಟ್ಟಾರೆ. ಈಗ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಅವ್ರಿಗೆ ಇಬ್ರಿಗೂ ಗೊತ್ತಾಗೈತಿ, ಅವ್ನ್ ಬಂದು ಟ್ಯಾಕ್ಸ್ ಕನ್ಸಲ್ಟೆಂಟಿಗೆ ಹಿಡ್ಕೊಂಡಾರ. ಸುಮಾರು ಸತೆ ನೀವು ಯಾರಿಗೆ DSC ಕೊಡ್ತೀರಿ ನೋಡ್ರಿ, ಅವ್ರ ಬಗ್ಗೆ ನೀವು ನೋಡಿರೋಂಗಿಲ್ಲ ಅಥವಾ ನಂಬಿಕೆ ಇರೋಂಗಿಲ್ಲ. ನಂಬಿದ್ರು ಅವ್ರು ಯೂಸ್ ಮಾಡೋಂಗಿಲ್ಲ, ಅವ್ರ ಟೀಮ್ ಮೆಂಬರ್ ಒಳಗೆ ಯಾರು ಇರ್ತಾರ ಅವ್ರು ಯೂಸ್ ಮಾಡ್ತಾರೆ. ಈ ಟೀಮ್ ಮೆಂಬರ್ ರೆಗ್ಯುಲರ್ಲಿ ಚೇಂಜ್ ಆಗ್ತಿರ್ತಾರ್ರಿ. ಇಂಥ ತಪ್ಪು ಮಾಡಕ್ ಹೋಗ್ಬೇಡ್ರಿ. DSC ಮತ್ತು OTP ಬಂದ್ರೆ ಅಷ್ಟ ರಿಟರ್ನ್ ಫೈಲ್ ಮಾಡ್ರಿ. ಈ ಫ್ರಾಡ್ ನೀವು ಸಿಕ್ಕೊಂಡ್ರೆ ನನಗೆ ಹೇಳಕ್ ಹೋಗ್ಬೇಡ್ರಿ. ರೀಸೆಂಟ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದು ಸಾರ್ಟ್ ಔಟ್ ಮಾಡೇನಿ. ನಾನ್ CA ರಾಹುಲ್ ಗಾಂಧಿ, ನಿಮ್ದು ಒಳ್ಳೇದಾಗ್ಲಿ ಅಂತ ಮಾಡತ್ತೇನೆ. ಥ್ಯಾಂಕ್ ಯು.